ಮಾಸ್ಟರ್ ಇನ್ನೊಬ್ಬರಿದ್ದಾರೆ, ಅವರಿಗೂ ಪುಷ್ಪಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ. ಇದರ ಬಗ್ಗೆ ಡೊನೇಷನ್ ಎಲ್ಲ ಮಾಡಿ ಆ ಟೈಮಿಗೆ ನಮಗೆ ಜಮೀನ್ ಸಾಹೇಬ್ರವರು ಒಂದು 5 ಲಕ್ಷ ಡೊನೇಷನ್ ಮಾಡಿ ಶಾಲೆ ಕಟ್ಟುವಾಗ ಇದರಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿದ್ದೆ. ಆ ಮುಂದಿನ ದಿನಗಳಲ್ಲಿ ಶಾಲಾಭಿವೃದ್ಧಿಯ ಕಮಿಟಿಯಲ್ಲೂ ನಾನು ಜಗನ್ಮೋಹನ್ ಇದ್ರು, ಆಗ ವಿಜಯ್ ಕುಮಾರ್ ಅವರ ಅಧ್ಯಕ್ಷ ಆಗಿದ್ರು. ರಘುಪತಿ ಭಟ್ರು MLA ಇರುವಾಗ ನಾನಲ್ಲಿ ಶಾಲಾ ಅಭಿವೃದ್ಧಿ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೆ. ಆನಂತರ ಸಾಧಾರಣ ಎಲ್ಲ ಚೇಂಜಸ್ ಆಗ್ತಾ ಬಂತು. ನನಗೆ ಸಹ ಬಹಳ ಕಡಿಮೆ. ಇವತ್ತು ನಮ್ಮ ಹರೀಶ್ ಅವರು ಒತ್ತಡ ಮಾಡಿದ್ರು ಬರ್ಲಿಕ್ಕೆ, ಹಾಗಾಗಿ ಬೇರೆ ನನಗೊಂದು ಮಂಗಳೂರು ಹೋಗ್ಲಿಕ್ಕಿತ್ತು. ಮತ್ತೆ ಅವರು ಒಂದು 10 ದಿವಸ ಮೊದಲೇ ಬಂದು ನನಗೆ ಇನ್ಫಾರ್ಮ್ ಮಾಡಿದ್ರು, ನೀವು ಆ ದಿವಸ ಒಂದು ಏನಾದರೂ ಸಮಯ ಮಾಡಿಕೊಂಡು ಬರ್ಬೇಕಂತೇಳಿ. ಹಾಗಾಗಿ ಇವತ್ತು ನಾನು ಈ ಕಾರ್ಯಕ್ರಮ ಬಂದು ನನಗೆ ಇಷ್ಟು ಮಕ್ಕಳನ್ನು ನೋಡಿ ತುಂಬಾ ಖುಷಿ ಆಯ್ತು. ನಾನು ಇಲ್ಲೇ ಆಚೆ ಈಚೆ ಓಡಾಡ್ತಾ ಇರ್ತೇನೆ, ಆದ್ರೆ ಶಾಲೆ ಒಳಗೆ ಬಂದು ಕ್ಲಾಸ್ ರೂಮ್ ಆಗಲಿ ಇಲ್ಲಿ ತನಕ ನಾನು ನೋಡಿರ್ಲಿಲ್ಲ. ಇವತ್ತು ನೋಡಿದೆ. ನಾನು ಮತ್ತೊಂದು ಏನು ಹೇಳಿಕಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಏನಾದರೂ ನನ್ನಿಂದ ಸಹಾಯ ಆಗ್ಬೇಕಂತ ಹೇಳಿದ್ರೆ ಅಧ್ಯಕ್ಷರು ಅದಕ್ಕೆ ಏನಾದರೂ ಸೂಚನೆ ಕೊಟ್ಟರೆ ನಾನು ಯಾವ ರೀತಿಯ ಸಹಾಯ ಬೇಕು ಅನ್ನೋದು ಮೂಲದಿಂದಲ ಬೇರೆ ಏನಾದರೂ ನನಗೆ ಬೇಕಾದ್ರೆ ಅದನ್ನು ಮಾಡ್ಲಿಕ್ಕೆ ನಾನು ಬರ್ತಾ ಇದ್ದೇನೆ. ಮಕ್ಕಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳುದು ಅಂತ ಆದ್ರೆ, ಆದಷ್ಟು ಮೊಬೈಲ್ ಇಂದ ದೂರ ಇರಿ. ಮೊಬೈಲ್ ಬೇಕು, ಹೆಚ್ಚು ಮೊಬೈಲ್ ಅನ್ನು ಉಪಯೋಗ ಮಾಡಬೇಡಿ. ಶಾಲೆಯಲ್ಲಿ ಟೀಚರ್ ಪಾಠ ಮಾಡುವಾಗ ತುಂಬಾ ಗಮನವಿಟ್ಟು ಕೇಳಿ, ಮನೆಯಲ್ಲಿ ಹೋಗಿ ಅದನ್ನು ಪುನಃ ರಿಪೀಟ್ ಮಾಡಿ, ಆವಾಗ ನಿಮ್ಗೂ ಎಜುಕೇಶನ್ ಆಗ್ತದೆ. ಯಾಕಂದ್ರೆ ಇವತ್ತು ಇಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಕಳು ಬಂದಿದ್ದಾರೆ, ಇಷ್ಟು ಒಳ್ಳೆ ಎಜುಕೇಶನ್ ಉಂಟು ಅಂತ ಹೇಳುವಾಗ ನಮ್ಗೆ ಇಲ್ಲಿ ಪರಿಸರದವರಾಗಿ ತುಂಬಾ ಸಂತೋಷ ಆಗ್ತಾ ಉಂಟು. ಹಾಗಾಗಿ ಎಲ್ರಿಗೂ ಒಂದನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಮುಗಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒತ್ತಡದ ನಡುವೆಯೂ ಸಭೆಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮುದ್ದು ಮಕ್ಕಳಿಗೆ ಹಿತ ನುಡಿಗಳನ್ನಾಡಿ ನಮ್ಮ ಒಂದು ಶಾಲೆಯ ಅಭಿವೃದ್ಧಿಗೆ ದೇಣಿಗೆಯನ್ನು ನೀಡುತ್ತೇನೆಂಬ ಆಶ್ವಾಸನೆಯನ್ನ ನಮ್ಮ ಅಧ್ಯಕ್ಷರಿಗೆ ನೀಡಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸಿದ್ದೇನೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳು, ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಶ್ರೀಯುತ ರವಿಕುಮಾರ್ ಬೋಳ್ಜೆ, ಕರ್ನಾಟಕ ರಾಜ್ಯದ ಬುಡಕಾನ್ನ ಅಧ್ಯಕ್ಷರು. ಉಡುಪಿ ಜಿಲ್ಲೆಯಾದ್ಯಂತ ಹಲವಾರು ಕರಾಟೆ ತರಗತಿಗಳನ್ನು ನಡೆಸಿ ಅದರ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ಕರಾಟೆ ಪಟುವಾಗಿರುವಂತಹ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿ ನಮ್ಮ ಮುಂದಿಗಿದ್ದಾರೆ. ಅವರೇ ಶ್ರೀಯುತ ರವಿಕುಮಾರ್ ಸರ್. ಅವರು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕರಾಟೆ, ಚಿತ್ರಕಲೆ ಮತ್ತು ಸಂಗೀತ ತರಗತಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ನನ್ನ ಮಿತ್ರರಾಗಿರುವಂತಹ ಚಂದ್ರಶೇಖರ್ ಸರ್ ಅವರೇ, ಹಾಗೂ ಇನ್ನೊಬ್ಬರು ಮಿತ್ರರು ಹರಿಶ್ಚಂದ್ರ ಸರ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕರೇ, ಶಾಲೆಯ ಎಲ್ಲ ಶಿಕ್ಷಕರೇ ಮತ್ತು ಮಕ್ಕಳೇ, ಮೊದಲಿಗೆ ನನ್ನ ಪರಿಚಯ, ಯಾಕೆಂದ್ರೆ ಕೆಲವರಿಗೆ ತೀರ್ಕೊಳ್ಳೋದು ಹಾಗೂ ನಾನು ಹೇಳಿಕೊಳ್ಳುವಂತ ಕೆಲವರಿಗೆ ಗೊತ್ತಿದೆ. ಕರಾಟೆಯಲ್ಲಿ ನಾನು ಸುಧಾರಣ 35 ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೇನೆ. ಅದು ಕೂಡ ಕರಾಟೆ ಬುಡೋಕಾನ್ ಇಂಟರ್ನ್ಯಾಷನಲ್ ಇನ್ ವರ್ಲ್ಡ್, ಇಡೀ ವರ್ಲ್ಡ್ ಅಲ್ಲಿ ಕರ್ನಾಟಕದ ಮುಖ್ಯ ಅಧ್ಯಕ್ಷನಾಗಿ ಎಲ್ಲ ಎಲ್ಲೆಲ್ಲಿ ಸ್ಕೂಲ್ ಇದೆ ಕರಾಟೆ ಬುಡೋಕಾನ್ ಇಂಟರ್ನ್ಯಾಷನಲ್ ಅದರ ಮುಖ್ಯ ಶಿಕ್ಷಕನಾಗಿ ಕೂಡ ನಾನು ಎಕ್ಸಾಮಿನರ್ ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನಾನು ಅನೇಕ ಶಾಲೆಗೆ ಹೋಗಿ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ತೇನೆ. ಅದರ ಮಧ್ಯದಲ್ಲಿ ನಾನು ನಮ್ಮ ಒಂದು ಶಾಲೆಯಲ್ಲಿ ಕರಾಟೆಯನ್ನ ನಮ್ಮ ಪರಿಸರದ ಮಕ್ಕಳು ಕೂಡ ಕಲಿಬೇಕು ಎಂಬ ಉದ್ದೇಶದಿಂದ ನಾನು 3-4 ವರ್ಷದಿಂದ ಇಲ್ಲಿ ಒಂದು ಕರಾಟೆ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇವೆ. ನಾವು ಬರೀ ದೊಡ್ಡ ದೊಡ್ಡ ಶಾಲೆಗೆ ಹೋಗಿ ಟ್ರೈನಿಂಗ್ ಕೊಡುದಲ್ಲ,
ನಮ್ಮ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಕೂಡ ಒಂದು ಮಕ್ಕಳು ಕಲಿಬೇಕು ಎಂಬ ಉದ್ದೇಶವನ್ನ ಇಟ್ಟುಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಮಕ್ಕಳ ಕರಾಟೆ ಈಗ ಎಲ್ಲರೂ ಕಲಿತುಕೊಳ್ಳುವಂತದ್ದು ಸೆಲ್ಫ್ ಡಿಪೆಂಡ್, ಆತ್ಮರಕ್ಷಣೆ, ಅದು ಕೂಡ ಹುಡುಗಿಯರಿಗೆ ಕಲಿತುಕೊಳ್ಳಲೇಬೇಕಾದಂತ ಒಂದು ವಿದ್ಯೆ. ನಾವು ಕರಾಟೆಯನ್ನ ಯಾಕೆ ಕಲಿಬೇಕು? ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ನಾವು ನಾನು ಕರಾಟೆ ಬಗ್ಗೆ ಮಾತ್ರ ಹೇಳಲ್ಲ, ಯಾಕಂದ್ರೆ ಚಟುವಟಿಕೆ, ಸಂಗೀತ ಎಲ್ಲ ಚಟುವಟಿಕೆ ನೀವು ಮೊದಲಿಗೆ ಆಯ್ಕೆ ಮಾಡ್ಕೊಳ್ಬೇಕು. ಯಾವ್ದು ಆಕ್ಟಿವಿಟಿ ಬೇಕು ನನಗೆ, ಅದರಲ್ಲಿ ನಾವು ಸಾಧನೆಯನ್ನ ಮಾಡಿಕೊಂಡು ಮುಂದುವರಿಬೇಕು. ಸಂಗೀತ ಇರ್ಬೋದು, ಕರಾಟೆ ಇರ್ಬೋದು, ಈ ತರ ಯಾವುದೇ ಆಗಲಿ ಮೊದಲು ನಾವು ಆಲೋಚನೆ ಮಾಡಬೇಕಾಗಿರುವಂತದ್ದು ನಾವು ಯಾವುದರಲ್ಲಿ ಮೇಲೆ ಬರಲಿಕ್ಕೆ ನಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಕಂಟಿನ್ಯೂ ಆಗಿ ಮೇಲೆ ತಗೊಂಡು ಅರ್ಧ ಮಾಡಿ ಅರ್ಧದಲ್ಲಿ ಬಿಡುವುದಲ್ಲ, ಕಂಟಿನ್ಯೂ ಮಾಡ್ಬೇಕು. ಅದರಲ್ಲಿ ನಾವು ನಮ್ಮನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದ್ರೆ ಇಲ್ಲಿ ಕರಾಟೆ ಸ್ವಲ್ಪ 1 ವರ್ಷ ಮಾಡುದು ಏನಿಲ್ಲ ಮಕ್ಕಳಿಗೆ. ಈಗ ನಿಮ್ಮ ಏಜ್ ಬರುವಾಗ 9th 10th ಬರುವಾಗ ನೀವು ಬ್ಲ್ಯಾಕ್ ಬೆಲ್ಟ್ ಎಂಬ ಪದವಿಯನ್ನ ಪಡ್ಕೊಳ್ಬೇಕು. ಮುಂದಕ್ಕೆ ನಮ್ಮ ಸ್ಟೇಜ್ ಅಲ್ಲಿ ಕೂಡ ನೀವು ಬಂದು ನಿಂತೀರಾ, ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ನಿಮಗೆ ಇದ್ದೆ ಈ ತರವೇ. ಈಗ ಮುಂದೆ ನೀವು ಬೆಳೀತಾ ನೀವು ಕೂಡ ಕರಾಟೆಯಲ್ಲಿ ಒಂದು ಬೆಲ್ಟ್ ಮಾಡಬೇಕು. ಬೆಲ್ಟ್ ಮಾಡೋದು ಇಂಪಾರ್ಟೆಂಟ್. ಅದೇ ರೀತಿ ಪ್ಲೇಯರ್ ನಿಮ್ಗೆ ಆಡ್ಲಿಕ್ಕೆ ಅವಕಾಶಗಳು ಇವೆ. ಕರ್ನಾಟಕ ಸರ್ಕಾರ ನಿಮ್ಮ 8th 9th ಈ ಮಕ್ಕಳಿಗೆ ಕೂಡ ಫ್ರೀ ಆಗಿ ಕರಾಟೆಯನ್ನ ಕಲಿಸಿಕೊಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಇಲ್ಲಿ ಕೂಡ ನಾನು 8th 9th ವಿದ್ಯಾರ್ಥಿಗಳಿಗೆ ನಾನು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನನಗೆ ಒಂದು 4-5 ಸ್ಕೂಲ್ ನನಗೆ ಫಸ್ಟಿಗೆ ನಾನೇ ಆ ಸ್ಕೂಲ್ ಅನ್ನ ಎಲ್ಲೆಲ್ಲಿ ಸ್ಕೂಲ್ ಇದೆ, ಗವರ್ಮೆಂಟ್ ಸ್ಕೂಲ್ ಇದೆ, ಅಲ್ಲೆಲ್ಲ ಹೋಗಿ ನಾವು ಇನ್ಸ್ಟ್ರಕ್ಟರ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಾನು ಒಂದು 3 ಸ್ಕೂಲ್ ಅನ್ನ ನಾನು ಇಟ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಹೆವಿ ಆಗ್ತದೆ ಎಲ್ಲ ಕಡೆ ಹೋಗ್ಲಿಕ್ಕೆ. ಆ ಸಮಯದಲ್ಲಿ ಆ 3 ಸ್ಕೂಲ್ ಯಾವ್ದಂತ ಹೇಳಿದ್ರೆ ನಾನು ಒಂದು ಒಳಕಾಡು ಸ್ಕೂಲ್, ಹಾಗೆ ಒಂದು ನಮ್ಮ ಗವರ್ಮೆಂಟ್ ಸ್ಕೂಲ್, ಆಮೇಲೆ ಇನ್ನೊಂದು ಹೆಗ್ಗದಲ್ಲಿ ಒಂದು ಗವರ್ಮೆಂಟ್ ಸ್ಕೂಲ್ ಇದೆ. ಈ 3 ಸ್ಕೂಲ್ ಅನ್ನ ಇಟ್ಕೊಂಡು ನನಗೆ ಅದು ಕೂಡ ಕ್ಲಾಸ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಂತ ಹೇಳುವಾಗ ನಾನು ನಮ್ಮ ಸಂತೋಷ್ ಸುವರ್ಣ ಅವರನ್ನ ನಾನು ಇಲ್ಲಿ ಹೈಸ್ಕೂಲ್ಗೆ ಅವರನ್ನ ನೇಮಕ ಮಾಡಿ ಅವರು ಇಲ್ಲಿ ಕ್ಲಾಸ್ಗೆ ಬರ್ತಾ ಇದ್ದಾರೆ. ಅದಕ್ಕೆ ಹೆಗ್ಗಕ್ಕೆ ಇನ್ನೊಬ್ಬರನ್ನ ನಾನು ಹಾಕಿದೆ. ಈಗ ಒಳಕಾಡು ಸ್ಕೂಲ್ಗೆ ನಾನು ಟ್ರೈನಿಂಗ್ಗೆ ಹೋಗ್ತಾ ಇದ್ದೇನೆ. ಇದು ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನಮ್ಮ ಮಕ್ಕಳು ಕೂಡ ಇಲ್ಲಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಇಲ್ಲಿ ಕೂಡ ಕಲಿಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾನು ಈ ತರಬೇತಿಯನ್ನ ನೀಡುತ್ತಾ ಬಂದಿರ್ತೇನೆ. ಮಾತ್ರವಲ್ಲ, ನಾವು ಲಾಸ್ಟ್ ಟೈಮ್ ಕೂಡ ಅನೇಕ ಮಕ್ಕಳು ದೊಡ್ಡ ಚಾಂಪಿಯನ್ಶಿಪ್ ಅಜರ್ಕಾಡ್ ಅಲ್ಲಿ ನಡೆದ ಇದರಲ್ಲಿ ತುಂಬಾ ಪ್ರೈಸ್ ಎಲ್ಲ ಪಡ್ಕೊಂಡಿದ್ದಾರೆ. ತುಂಬಾ ಇನ್ನು ಮುಂದೆ ಕೂಡ ನಾವು ಮಕ್ಕಳನ್ನ ರೆಡಿ ಮಾಡ್ಬೇಕು. ಅವರು ಮುಂದಕ್ಕೆ ಬಂದು ಒಂದು ಪ್ಲೇಯರ್ ಆಗ್ಬೇಕು. ನೀವು ನೋಡಿ, ಅವಕಾಶಗಳು ಈಗ ಸ್ಕೂಲ್ ಗೇಮ್ ಕಾಂಪಿಟೇಷನ್ ಬರ್ತದೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತ ಕಾಂಪಿಟೇಷನ್ಗಳು, ಅದು ಕೂಡ ನೆಕ್ಸ್ಟ್ ಇದರಲ್ಲಿ ಬರ್ತಾ ಇದೆ. ಸ್ಕೂಲ್ ಗೇಮ್ಸ್ ಆದ ನಂತರ ನೆಕ್ಸ್ಟ್ PU ಲೆವೆಲ್ ಗೇಮ್ಸ್ ಇದೆ, ಅದನ್ನು ಕೂಡ ನಾವು ರೆಫ್ರಿ ಆಗಿ ನಾವೇ ಮಾಡಿಸಿಕೊಡುವಂತದ್ದು. PU ಲೆವೆಲ್ ಮುಗಿದ ತಕ್ಷಣ ಯೂನಿವರ್ಸಿಟಿ ಇದೆ, ಎಲ್ಲವೂ ಅವಕಾಶಗಳು ಇದೆ. ಹಾಗಾಗಿ ಈ ಒಂದು ಕರಾಟೆಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಬಂದು ಭಾಗವಹಿಸಿ. ಯಾಕಂತ ಹೇಳಿದ್ರೆ ಫ್ರೀ ಆಗಿ ಕೊಡುವಂತದ್ದು ಅಲ್ಲ. ಯಾಕಂದ್ರೆ ಫ್ರೀ ಕೊಟ್ರೆ ಖಂಡಿತ ಕಲಿಯುವುದೂ ಇಲ್ಲ, ಅದು ಗೊತ್ತಿದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳಿಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕರಾಟೆಯಲ್ಲಿ, ನನಗೂ ಏನಿಲ್ಲ, ಒಂದು 10 ಸ್ಟೂಡೆಂಟ್ ಬಂದ್ರು ಸಾಕು, ನಾವು ಒಂದು ಅಚ್ಚುಕಟ್ಟಾಗಿ ಮಕ್ಕಳನ್ನ ರೆಡಿ ಮಾಡ್ತೇವೆ. ಮಕ್ಕಳನ್ನ ನೀವು ಆಡಿ ಅಂತ ಹೇಳಿ ನಾವು ಒತ್ತಾಯ ಮಾಡಲ್ಲ, ಬನ್ನಿ ಅಂತ ಹೇಳಿ. ಹಾಗೆ ನಿಮ್ಗೆ ಫೀಸ್ ಅಂತ ಹೇಳುವಾಗ ಸ್ವಲ್ಪ ಬರ್ತದೆ ಸ್ಕೂಲಲ್ಲಿ ಒಂದು, ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಕ್ಲಾಸ್ ಮಾಡುವಾಗ ಸ್ವಲ್ಪ ಪಾಪ ಟೀಚರ್ಸ್ ನವರಿಗೆ ಸ್ವಲ್ಪ ಕಷ್ಟ ಆಯ್ತು. ಆ ಮಕ್ಕಳನ್ನ ಆ ಫೀಸ್ ರೆಡಿ ಮಾಡ್ಬೇಕು, ಫೀಸ್ ಮಕ್ಕಳ ಕಲೆಕ್ಟ್ ಮಾಡ್ಲಿಕ್ಕಾಗಿ. ಖಂಡಿತವಾಗಿಯೂ ನಾವು ಕಲೆಕ್ಟ್ ಮಾಡ್ತೇವೆ. ಮತ್ತೆ ನಮ್ಮಿಂದ ಏನ್ ಬಂದಿದೆ ಅದರಲ್ಲಿ ಶಾಲೆಗೂ ಕೂಡ ಸ್ವಲ್ಪ ಒಂದು ಸಣ್ಣ ಇದು ಕೊಡ್ತೇವೆ ಅಂತ ಹೇಳಿ ಹೇಳುವ ಮಾತನ್ನ ನಾನು ಕೂಡ ಕೊಡ್ತೇನೆ. ಹಾಗೆ ಸ್ವಲ್ಪ ನೀವು ಕೂಡ ಸಪೋರ್ಟ್ ಮಾಡಿ. ಯಾಕೆಂದ್ರೆ ಆ 1 ವರ್ಷದಲ್ಲಿ ನಾವು ಈಗಾಗಲೇ ಒಂದು ತಿಂಗಳ 1.5 ತಿಂಗಳ ಪಾಸ್ ಆಯ್ತು. ಆ ಫೀಸ್ ಏನಿದೆ 8-9 ತಿಂಗಳ ಫೀಸ್ ಏನಿದೆ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಕಟ್ಟಬಹುದು. ಮತ್ತೆ ಯೂನಿಫಾರ್ಮ್ ಬೇಕಿದ್ರೆ ಯೂನಿಫಾರ್ಮ್ ಕೂಡ ತಗೊಳ್ಬಹುದು. ಓಕೆ, ಯೂನಿಫಾರ್ಮ್ ಕೂಡ ಇದೆ. ಮತ್ತೆ ನಮ್ಮ ಒಂದು ಕರಾಟೆ ಅಂತ ಹೇಳುವಾಗ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅನ್ನು ನಾವು ಮಾಡ್ತೇವೆ. ಪೇರೆಂಟ್ಸ್ಗೂ ಮೆಸೇಜ್ ಹೋಗ್ತೇವೆ, ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಏನ್ ಕಲಿತಾ ಇದ್ದಾರೆ ಅಂತ ಹೇಳಿ. ಓಕೆ, ಎಲ್ಲ
ಎಲ್ಲರೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸುತ್ತಾ ನೆಕ್ಸ್ಟ್ ಕ್ಲಾಸ್ ಇಂದ ನಾನು ಬರ್ತಾ ಇದ್ದೇನೆ ಸಮಯಕ್ಕೆ ಸರಿಯಾಗಿ. ಇವತ್ತು ನಾನು ಬರುವಾಗ ಸ್ವಲ್ಪ ಲೇಟ್ ಆಯ್ತು, ಕ್ಷಮೆಯನ್ನ ಕೋರುತ್ತಾ ಇದ್ದೇನೆ. ನಮ್ಮ APMC ಅವರು ನಿತಿನ್ ಸರ್ ಫೋನ್ ಮಾಡಿದ್ರು ನನಗೆ, ಸಾರಿ ಅಂತ ಹೇಳುತ್ತಾ, ನಿಮ್ಮ ಜೀವನ ಮುಂದೆ ಉಜ್ವಲವಾಗಲಿ. ನಮ್ಮ ಚಂದ್ರಶೇಖರ್ ಸರ್ ಖಂಡಿತವಾಗಿ ಒಳ್ಳೆಯ ಸಮಾಜ ಸೇವಕರವರು. ನಾವು ತುಂಬಾ ಕಡೆ ಫಂಕ್ಷನ್ ಒಟ್ಟಾಗಿದ್ದೇವೆ ಸರ್. ಶಾಲೆಗಾಗಿ ನಿಮ್ಮಿಂದ ಒಂದು ಒಳ್ಳೆಯ ಅವಕಾಶಗಳು ಸಿಗ್ಲಿ, ಏನು ಸಿಗ್ತದೆ ಅಂತ ಸಿಗ್ಲಿ. ನೀವು ಕೊಡ್ತೀರ ಅಂತಲೂ ಗೊತ್ತುಂಟು, ಆದ್ರೆ ಇಂಥ ಶಾಲೆಗೆ ಕೊಡ್ಬೇಕು ಸರ್. ಓಕೆ, ಥ್ಯಾಂಕ್ಸ್. ನಮಗೆ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ತುಂಬಾ ಪುಣ್ಯವಂತರು. ಇಂತಹ ಅದ್ಭುತ ಸಂಪನ್ಮೂಲವನ್ನು ಹೊಂದಿರುವಂತಹ ಕರಾಟೆ ಮಾಸ್ಟರ್ ಇಂದಲೇ ನಮ್ಮ ಮಕ್ಕಳಿಗೆ ಕರಾಟೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ನಮ್ಮ ಈ ಮಕ್ಕಳು ಇವರೊಂದು ಮಾರ್ಗದರ್ಶನದಲ್ಲಿ ಮುಂದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲ್ಟ್ಗಳನ್ನು ಪಡೆಯುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮೊಂದು ಮಕ್ಕಳನ್ನು ಉದ್ದೇಶಿಸಿ ತನ್ನ ನುಡಿಗಳನ್ನ ಹಿಡಿಯುವ ಶ್ರೀಯುತ ರವಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮಕ್ಕಳಿಗೆ ನಾನೊಂದು ವಿಷಯ ಕೇಳ್ತೇನೆ. ನೀವು ಈಗ ಕರಾಟೆ ಇದರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಂತ ಒಂದು ಗುರುಗಳ ಜೊತೆ ಒಂದು ಕರಾಟೆಯನ್ನು ಕಲಿತಿದ್ದೀರಿ. ಸೊ ನೀವು ಇದನ್ನು ಮುಂದುವರಿಸಿ, ಖಂಡಿತವಾಗ್ಲೂ ನಿಮಗೆ ಭವಿಷ್ಯವಿದೆ. ಮತ್ತೆ ನಾನು ರವಿ ಸರ್ ಬಗ್ಗೆ ಹೇಳುವುದಾದ್ರೆ, ಈಗಾಗಲೇ ನಮ್ಮ ಶಾಲೆಗೆ ಇವರ ತರಬೇತಿ ಹೊಂದಿದ ಮಕ್ಕಳು ಹಲವಾರು ಪ್ರಶಸ್ತಿಗಳನ್ನು ತಂದಿದ್ದಾರೆ ಅಂತ ಹೇಳಿಕ್ಕೆ ನಮಗೆ, ನಾನು ಈ ವೇದಿಕೆಯಲ್ಲಿ ಹೇಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇದೇ ರೀತಿ ನಿಮ್ಮ ಸಹಕಾರ ಅವರಿಗೆ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಗೀತ ಕ್ಲಾಸ್ ಇರ್ಬೋದು ಅಥವಾ ಚಿತ್ರಕಲೆ ಸ್ಪರ್ಧೆ, ಇದರಲ್ಲೂ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಈ ನಮ್ಮ ಸರಕಾರಿ ಶಾಲೆಯ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನಿಲ್ಲಿ ಹೆಮ್ಮೆ ಪಡೆದಿದ್ದೇನೆ ಅಂತ ಖುಷಿ ಆಗ್ತಾ ಇದೆ. ಎಲ್ಲ ಶಿಕ್ಷಕ ವರ್ಗದವರ ಮಾರ್ಗದರ್ಶನ ಇದರಲ್ಲಿ ಬಹುಮುಖ್ಯವಾಗಿದೆ. ಅವರು ಈ ಮಕ್ಕಳ ಬಗ್ಗೆ ತೋರಿಸುವಂತ ಕಾಳಜಿಯನ್ನು ಖಂಡಿತವಾಗಲು ಅದು ಮೆಚ್ಚಲೇಬೇಕಾದಂಥದ್ದು. ಹೆಚ್ಚಿನ ಕಡೆ ಸರಕಾರಿ ಶಾಲೆ ಅಂತ ಕೂಡ ಅದು ಏನೋ, ಬಟ್ ಈ ಶಾಲೆ ಒಂದು ಖಾಸಗಿ ಶಾಲೆಗೆ ಸಮಾನವಾಗಿ ಮುನ್ನುಗ್ತಾ ಇದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅದೇ ರೀತಿ ಎಲ್ಲ ಶಿಕ್ಷಕ ವರ್ಗಕ್ಕೆ ನಾನಿಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಕ್ಕಳಿಗೆ ಸಹಕಾರವನ್ನು ನೀಡುತ್ತಿರುವಂತಹ ಪೋಷಕರಿಗೂ ಕೂಡ ನಾನು ಈ ಒಂದು ಹಂತದಲ್ಲಿ ಕೃತಜ್ಞತೆ ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಇಂದು ನಾವು ಸಹಪಠ್ಯ ಚಟುವಟಿಕೆಗಳನ್ನ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೇವೆ. ಕರಾಟೆ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ನೀಡಿದರೆ, ಸಂಗೀತ ನಮ್ಮ ದೇಹಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಹಾಗೆಯೇ ಚಿತ್ರಕಲೆ ನಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಇಂತಹ ಒಂದು ಒಳ್ಳೆಯ ಸಹಪಠ್ಯ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ SCMCಯ ಅಧ್ಯಕ್ಷರಾದ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ SCMCಯ ಅಧ್ಯಕ್ಷರಾದಂತಹ ಶ್ರೀಯುತ ಹರಿಶ್ಚಂದ್ರ ಸರ್ ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಕಾರ್ಯಕ್ಕೆ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಯು ಚಂದ್ರಶೇಖರ್ ಸರ್, ಗಾಣಿಗ ಸಮುದಾಯದ ಅಧ್ಯಕ್ಷರು, ಇವರಿಗೆ ಶಾಲೆಯ ಪರವಾಗಿ ಹಾಗೂ SCMCಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ರವಿ ಕುಮಾರ್ ಸರ್, ಕುಂಬುಡುಕೋ ರಾಜ್ಯ ಸಂಘದ ಅಧ್ಯಕ್ಷರು, ಇವರಿಗೆ ನಮ್ಮ ಶಾಲೆಯ ಪರವಾಗಿ SCMCಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್, ಇವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ SCMCಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ರವಿಕುಮಾರ್ ಸರ್ನ ಸಹಪಾಠಿಯಾದಂತಹ ನಮ್ಮ ಮಕ್ಕಳಿಗೆ ಕರಾಟೆಯನ್ನು ಹೇಳಿಕೊಳ್ಳಲು ಬಂದಿರುವಂತಹ ಇನ್ನೊಬ್ಬ ಸರ್ ಆದಂತಹ ಬಾಲಚಂದ್ರ ಸರ್, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ SCMCಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ SCMCಯ ಸರ್ವ ಸದಸ್ಯರಿಗೂ, ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಶಾಲೆಯ ಪರವಾಗಿ SCMCಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.